ಹೆಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ನೀವೇನು ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದೇ ಥರದ ಹಲವಾರು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಸದ್ಯಕ್ಕೆ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರುವಂಥ ಕನ್ನಡದ ಹೆಮ್ಮೆಯ ನಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಕಿಂಗ್ ಸ್ಟಾರ್ ಯಶ್ ಮೊದಲಿನಿಂದನೂ ಸಾಕಷ್ಟು ಅಭಿಮಾನಿ ಬಳಗ ಹೊಂದಿದ್ದಾರೆ. ಅವರನ್ನು ಇಷ್ಟಪಡೋ ಜನ ಸುಮಾರಿದ್ದಾರೆ. ಅದರಲ್ಲೂ KGF ಆದಮೇಲೆ ಅವರು ಇಡೀ ಕನ್ನಡ ಇಂಡಸ್ಟ್ರಿಯನ್ನೇ ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋದರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಟಾಕ್ಸಿಕ್ ಆದಮೇಲೆ ಅದು ಇನ್ನೂ ಒಂದು ಲೆವೆಲಿಗೆ ಮುಂದಕ್ಕೆ ಹೋಯಿತು ಅಂತಲೇ ಹೇಳಬಹುದು. ಟಾಕ್ಸಿಕ್ ಆದಮೇಲೆ ಟಾಕ್ಸಿಕ್ ಬಗ್ಗೆ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಫ್ಯಾನ್ಸಿಗಿದೆ. ಯಶ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ. ಅವರ ಫ್ಯಾನ್ಸ್ಗಳಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನತೆ, ಕರ್ನಾಟಕದ ಸಿನಿಮಾ ಇಂಡಸ್ಟ್ರಿಯವರು ಕೂಡ ಯಶ್ನ ಬೇರೆ ಥರನೇ ನೋಡ್ತಾ ಇದ್ದಾರೆ. ಆದರೆ ಅದು ಎಲ್ಲದನ್ನು ಹೊರತುಪಡಿಸಿ ಗಮನಿಸಬೇಕಾಗಿರೋ ಅಂಶ ಅಂದರೆ, ಯಶ್ ಪ್ರಮೋಷನ್ಗಳಲ್ಲಿ ಭಾಗಿಯಾದಾಗ ಅಥವಾ ಬೇರೆ ವೇದಿಕೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ ಯಶ್ ನಡ್ಕೊಳ್ಳುವಂಥ ರೀತಿ, ಅವ್ರು ಮಾತನಾಡ್ತಾ ಇರುವಂಥ ರೀತಿ, ಅವರ ಮೆಚ್ಯೂರಿಟಿ, ಅವರು ಆನ್ಸರ್ ಮಾಡ್ತಾ ಇರುವಂಥ ರೀತಿಗೆ ಬೇರೆದೇ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಿನಿಮಾ ಆಯ್ಕೆ ಮಾಡ್ಕೊಳ್ಳೋ ರೀತಿ, ಆಮೇಲೆ ಅವ್ರ ಸ್ಕ್ರಿಪ್ಟ್ ಆಯ್ಕೆ ಮಾಡ್ಕೊಳ್ಳೋ ರೀತಿ, ಅವ್ರ ಆ್ಯಕ್ಟಿಂಗ್ ಅಥವಾ ಅವರು ಸಿನಿಮಾನ ನೋಡೋ ರೀತಿನೇ ಬೇರೆ. ಆ ಸಿನಿಮಾನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಅನ್ನೋ ಅವ್ರ ಆ್ಯಂಬಿಷನ್ ಇಲ್ಲಿ ತನಕ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸಿದೆ. ಅದು ಬೇರೆಯೇ ವಿಷಯ, ಅದು ಬೇರೆಯೇ ಟಾಪಿಕ್. ಆದರೆ ಅವ್ರು ಹೇಗೆ ನಡ್ಕೊಳ್ತಾರೆ, ಆಫ್ ದಿ ಕ್ಯಾಮ್ರಾ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಪ್ರಮೋಷನ್ಗಳಲ್ಲಿ ಭಾಗಿಯಾದಾಗ, ವೇದಿಕೆ ಕಾರ್ಯಕ್ರಮಗಳಲ್ಲಿ ಹೇಗೆ ಅವ್ರು ನಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಜನ ತುಂಬ ಒಳ್ಳೆ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ತುಂಬ ಇಷ್ಟಪಡ್ತಾ ಇದ್ದಾರೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಅಂದರೆ, ಇತ್ತೀಚೆಗೆ ಟಾಕ್ಸಿಕ್ ಪ್ರಮೋಷನ್ ವೇಳೆ ಅವ್ರು ಭಾಗಿಯಾದಾಗ ಅವ್ರು ಮಾತನಾಡಿದ್ದ ರೀತಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ಇದಕ್ಕೆ ಎಷ್ಟು ನಮ್ಗೆ ಇಷ್ಟ ಆಗೋದು ಅಂತ ಸಿಕ್ಕಾಪಟ್ಟೆ ಆ ವಿಡಿಯೋಸ್ಗಳು ವೈರಲ್ ಆಗ್ತಾ ಹೋಯಿತು. ಅದರ ಜೊತೆಗೆ ಇತ್ತೀಚೆಗೆ ಆಪ್ಕಿ ಅದಾಲತ್ ಅನ್ನೋ ಒಂದು ಫೇಮಸ್ ಹಿಂದಿ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾಗಿದ್ರು. ಆಪ್ಕಿ ಅದಾಲತ್ ಅನ್ನೋದು ಒಂದು ಕೋರ್ಟ್ ರೂಮ್ ಸೀನ್ನ ಇಟ್ಕೊಂಡು ಆ ರೀತಿ ಹೋಸ್ಟ್ ಮಾಡುವಂಥ ಒಂದು ಶೋ ಅದು. ಅದರಲ್ಲಿರುವಂಥ ರಜತ್ ಶರ್ಮಾ ಫೇಮಸ್ ಜರ್ನಲಿಸ್ಟ್, ಇಂಡಿಯಾದ ಫೇಮಸ್ ಜರ್ನಲಿಸ್ಟ್. ಅವ್ರು ನಡೆಸ್ಕೊಡುವಂಥ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಬಂದು ಹೋಗಿದ್ದಾರೆ. ರಾಜಕಾರಣಿಗಳು ಆಗಿರಬಹುದು ಅಥವಾ ಸಿನಿಮಾ ಸೆಲೆಬ್ರಿಟೀಸ್ ಆಗಿರ್ಬೋದು, ಅವರು ಪಾಲ್ಗೊಂಡಂಥ ಅಥವಾ ಅವ್ರು ಇನ್ವಾಲ್ವ್ ಆಗಿದ್ದಂಥ ಕೆಲವೊಂದು ಕಾಂಟ್ರವರ್ಸಿ ಆಗಿರಬಹುದು, ಬೇರೆ ಎಲ್ಲ ರೀತಿಯ ಆಯಾಮದಲ್ಲೂ ಟಚ್ ಮಾಡಿ ಕ್ವೆಶನ್ಸ್ ಕೇಳುವಂಥ ಅದೊಂದು ಕಾರ್ಯಕ್ರಮ ಅದು. ಅದರಲ್ಲಿ ಪಾಲ್ಗೊಂಡಂಥ ಏಕೈಕ ಕನ್ನಡಿಗ ಯಶ್, ಮೊದಲನೇ ಕನ್ನಡಿಗ ಯಶ್ ಆ ಮಟ್ಟಕ್ಕೆ ಬೆಳೆದು ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋದಾಗಲೂ ಕನ್ನಡನ ಮರೆಯೋದಿಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಆ ವಿಡಿಯೋ ಸಮೇತ ಸಿಕ್ಕಿದೆ. ಈಗ ಆಪ್ಕಿ ಅದಾಲತ್ ನೋಡಿರೋರಿಗೆ ಅದು ಗೊತ್ತಿರುತ್ತೆ. ಅವರು ಅಲ್ಲಿ ಕೊಟ್ಟಂಥ ಉತ್ತರಗಳು ಸಿಕ್ಕಾಪಟ್ಟೆ ವೈರಲ್ ಆಯಿತು, ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟರು. ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂತು. ಆದರೆ ಅಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ವಿಷಯ ಅಂದರೆ, ಅಂಥ ನ್ಯಾಷನಲ್ ಟೆಲಿವಿಷನ್ನಲ್ಲೂ, ಅಂಥ ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ನಲ್ಲೂ ಕನ್ನಡನ ಮರಿದೆ ಕನ್ನಡದ ಬಗ್ಗೆ ಅವ್ರು ಮಾತನಾಡ್ತಾರೆ. ಆ ವಿಡಿಯೋ ಸಿಕ್ಕಾಪಟ್ಟೆ ಜನಕ್ಕೆ ರೀಚ್ ಆಗಿದೆ, ತುಂಬ ಇಷ್ಟಪಟ್ಟದನ್ನು ನೋಡಿದ್ದಾರೆ. ಏನಂದರೆ, ಕ್ವೆಶನ್ ಕೇಳುವಾಗ ಹೋಸ್ಟ್ ಯಾರು ಇರ್ತಾರೆ, ಅವರು ರಜತ್ ಶರ್ಮಾ, ಮಧ್ಯದಲ್ಲಿ ಕನ್ನಡ ಅಂತ ಬಳಸ್ತಾರೆ. ಅಂದರೆ ಕನ್ನಡ ಸಿನಿಮಾಗಳು ಅನ್ನೋ ಥರದಲ್ಲಿ ಬಳಸಿದಾಗ ಯಶ್ ನಯವಾಗೆ, ತುಂಬ ರೂಢಾಗೂ ಅಲ್ಲ, ಸಿಟ್ ಮಾಡಿಕೊಂಡು ಅಲ್ಲ, ರೂಢ್ ಆಗಬೇಕಾಗೂ ಇಲ್ಲ, ಅಫ್ಕೋರ್ಸ್ ರೂಢ್ ಆಗದೆ ತುಂಬ ನಯವಾಗಿ ಪ್ರೀತಿಯಿಂದ ಕನ್ನಡಲ್ಲ ಅದು ಕನ್ನಡ ಅಂತ ಕರೆಕ್ಟ್ ಮಾಡಿ ಅವ್ರಿಗೂ ಹೇಳ್ಕೊಡ್ತಾರೆ. ಅವರು ಅದನ್ನು ರಿಪೀಟ್ ಮಾಡ್ತಾರೆ, ಹೌದು ಸಾರಿ ಕನ್ನಡ ಅದು ಅಂತ. ಅದ್ರ ಜೊತೆಗೆ ಅಲ್ಲಿದ್ದಂಥ ಆಡಿಯನ್ಸಿಗೂ ಎಲ್ಲರ ಕೈಯಲ್ಲೂ ಅದು ಕನ್ನಡ ಕನ್ನಡ ಅಂತ ಹೇಳಿ ನಮ್ಮ ಭಾವನೆಗಳನ್ನೂ ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ಅಂತ ನಯವಾಗಿ ಕೇಳ್ಕೊಳ್ತಾರೆ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಯಶ್ ಅವರ ಕನ್ನಡ ಅಭಿಮಾನಕ್ಕೆ ತುಂಬ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೊದಲಿನಿಂದಲೂ ಯಶ್ಗೆ ಮಾತೃಭಾಷೆ ಕನ್ನಡ ಭಾಷೆ ಅಂದರೆ ತುಂಬ ಇಷ್ಟ. ಅವರು ಹೋಗಿದ್ದ ಕಡೆಲೆಲ್ಲ ಅದನ್ನು ಪದೇ ಪದೇ ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ. ಪ್ರತಿಯೊಂದು ಇಂಟರ್ವ್ಯೂನು ಅವ್ರು ಕೊಡೋ ಉತ್ತರಗಳು ಅದಕ್ಕೆ ಸಾಕ್ಷಿಯಾಗಿವೆ. ಪ್ರತಿ ಸತಿ ಏನಾದರೂ ಒಂದು ಇದೇ ಥರ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಆಗೆಲ್ಲ ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದೆ ಅವ್ರಿಗೆ ಎಷ್ಟು ಕನ್ನಡ ಅಭಿಮಾನ ಇದೆ ಅಂತ. ಇದು ಒಂದು ಎಕ್ಸಾಂಪಲ್ ಆಗಿ ಹೊರಗೆ ಬಂದಿದೆ. ಈಗ ಟಾಕ್ಸಿಕ್ ಪ್ರಮೋಷನ್ ವೇಳೆ ಕೂಡ ತುಂಬ ಜನಕ್ಕೆ ಕನ್ನಡದಲ್ಲೇ ಮಾತಾಡ್ಸಿದ್ದಾರೆ ಅವರು. ಅಂದರೆ ಕನ್ನಡ ಬರದೇ ಇರೋ ಕಿಯಾರಾ ಅಡ್ವಾಣಿ, ಗೀತು ಮೋಹನ್ ದಾಸ್ ಕೂಡ ಕನ್ನಡದಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಅವರ ಸ್ಪೀಚನ್ನು. ಇದಕ್ಕೆ ಕಾರಣ ಯಶ್ ಇಲ್ಲದೆ ಹೋಗಿದ್ರೆ ಟಾಕ್ಸಿಕ್ ಈ ರೇಂಜಿಗೆ ಆಗ್ತಾ ಇರಲಿಲ್ಲ. ಯಶ್ ಇಲ್ಲದೆ ಅಫ್ಕೋರ್ಸ್ ಟಾಕ್ಸಿಕ್ನ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಯಶ್ಶಿಂದನೇ ಟಾಕ್ಸಿಕ್ ಬೇರೆ ಲೆವೆಲ್ಗೆ ಹೋಗಿರೋದು. ಕನ್ನಡ ಇಂಡಸ್ಟ್ರಿ ಇನ್ನೊಂದು ಲೆವೆಲ್ಗೆ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಯೊಬ್ಬ ನಟಿ ಕೂಡ ಟಾಕ್ಸಿಕ್ನಲ್ಲಿ ಪಾತ್ರ ಮಾಡ್ತಾ ಇರುವಂಥ ನಟಿ ಆಗಿರಬಹುದು, ಡಿರೆಕ್ಟರ್ ಗೀತು ಮೋಹನ್ ದಾಸ್ ಆಗಿರ್ಬೋದು, ಕನ್ನಡದಲ್ಲೇ ಮಾತು ಶುರು ಮಾಡೋದಕ್ಕೆ ಮೊದಲನೇ ಟ್ರೇಲರ್ ಅಥವಾ ಮೊದಲನೇ ಹಾಡು ಕನ್ನಡದಲ್ಲೇ ರಿಲೀಸ್ ಆಯಿತು, ಕನ್ನಡ ಭಾಷೆನಲ್ಲೇ ರಿಲೀಸ್ ಆಯಿತು, ಕನ್ನಡದಲ್ಲೇ ಪೋಸ್ಟರ್ ಮೊದಲನೇ ಸತಿ ರಿಲೀಸ್ ಆಗಿದ್ದು. ಇದೆಲ್ಲದಕ್ಕೂ ಮೂಲ ಕಾರಣ ಯಶ್ ಅಂತ ಹೇಳ್ಬೋದು. ಇದೆಲ್ಲ ಸಣ್ಣ ಸಣ್ಣ ಮೂವ್ ಆಗಿದ್ರೂ ಕೂಡ
ಸಣ್ಣ ಸಣ್ಣ ಗೆಸ್ಚರ್ ಆಗಿದ್ರು ಕೂಡ ತುಂಬ ದೊಡ್ಡದಾಗಿ ಪರಿಣಾಮ ಬೀರುವಂಥ ಗೆಸ್ಚರ್ಸ್ ಇದಲ್ಲ. ಈ ಮೂಲಕ ಯಶ್ ಅವರ ಕನ್ನಡ ಅಭಿಮಾನನ ಎಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದಾರೆ ಅಂತ ಪ್ರೂವ್ ಮಾಡ್ತಾ ಬಂದಿದ್ದಾರೆ. ಈ ಕನ್ನಡ ಅಭಿಮಾನಕ್ಕೆ, ಯಶ್ ಅವ್ರಿಗಿರುವಂಥ ಅಭಿಮಾನಕ್ಕೆ, ಅವರ ಮೆಚ್ಯೂರಿಟಿಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ನಮ್ಗೆ ಎಷ್ಟು ಇಷ್ಟ ಆಗೋದು, ಇದಕ್ಕೆ ಇಷ್ಟು ಬೆಳೆದಿರೋದು ಅಂತ ಎಲ್ಲರೂ ಇಷ್ಟಪಡ್ತಾ ರಿಯಾಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಕೊಟ್ಟಂಥ ಉತ್ತರಗಳು ಅಂದರೆ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಅವ್ರಿಗೆ ಬೇರೆ ಬೇರೆ ಮಾತಾಡಿರುವಂಥ ಉತ್ತರಗಳು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಾಧಿಕಾ ಅವ್ರ ಬಗ್ಗೆ ಮಾತಾಡಿದಿರಬಹುದು, ಅಂದರೆ ರೊಮ್ಯಾಂಟಿಕ್ ಸೀನ್ಗಳಲ್ಲಿ ನಟಿಸುವಾಗ ರಾಧಿಕಾ ಬೇಜಾರಾಗಲ್ವ ಅಂದಾಗ ತುಂಬ ಮೆಚೂರ್ಡ್ ಆಗಿ ಆನ್ಸರ್ ಮಾಡಿದ್ದಾರೆ. ಅಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ರಾಧಿಕಾ ಗಂಡ ಯಶ್ ಅಲ್ಲ, ಆ್ಯಕ್ಟರ್ ಯಶ್ ಅಂತ ಉತ್ತರ ಕೊಡ್ತಾ, ಜೊತೆಗೆ ಶಾರುಖ್ ಖಾನ್ ವಿಷಯಕ್ಕೆ, ಶಾರುಖ್ಗೆ ಟಕ್ಕರ್ ಕೊಡೋಕೆ ನೀವು KGF ಮಾಡಿದ್ರ ಅನ್ನುವಂಥ ಒಂದು ಕ್ವೆಶನ್ ಕೇಳ್ತಾರೆ. ಶಾರುಖ್ ಖಾನ್ಗೆ ಟಕ್ಕರ್ ಕೊಡೋ ಅಷ್ಟು ದೊಡ್ಡವನು ನಾನಲ್ಲ, ಹಾಗೆ ದೊಡ್ಡವನು ಆಗ್ಬಿಟ್ಟಿದ್ದೀನಿ. ಆ ಸೂಪರ್ ಸ್ಟಾರೇ ನಾನು, ಅಂದರೆ ನಾನು ಒಬ್ಬ ಸೂಪರ್ ಸ್ಟಾರ್ ಅಂತ ನಾನು ಯಾವಾಗ ಅಂದ್ಕೊಳ್ತೀನಿ ಆವಾಗ ನನ್ನ ಬೆಳವಣಿಗೆ ನಿಲ್ಲುತ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಈ ಎಲ್ಲ ಉತ್ತರಗಳು ಅವರ ಮೆಚ್ಯೂರಿಟಿ ಲೆವೆಲ್ನ ತೋರಿಸುತ್ತೆ. ತುಂಬ ಜನ ಇಷ್ಟಪಡ್ತಿದ್ದಾರೆ, ಪ್ರತಿಯೊಬ್ಬರು ಯಶ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಮೂಲಕ ಯಶ್ ಏನು ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬಹುದು. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.